ಹಿಂದೆ ಬೇರೆ ಬೇರೆ ಪೆಟ್ರೋಲ್ ಮೇಲೆ ಸೆಸ್ ಜಾಸ್ತಿ ಮಾಡಿದಂಥ ಸಂದರ್ಭ ಬರ್ಬೋದು. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ವೈಯಕ್ತಿಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ರವ್ರನ್ನ, ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡುವಂಥದ್ದನ್ನ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಪಕ್ಷದ ನಾಯಕರನ್ನಾಗಲಿ, ಸರ್ಕಾರವನ್ನಾಗಲಿ, ಕಾಂಗ್ರೆಸ್ ಪಕ್ಷವನ್ನಾಗಲಿ ಟೀಕೆ ಮಾಡೋದು ಬೇಡ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಅವ್ರ ಕರ್ತವ್ಯ ಇದೆ, ಟೀಕೆ ಮಾಡಬೇಕಾಗುತ್ತೆ. ಮತ್ತು ಎಲ್ಲೆಲ್ಲಿ ವೈಫಲ್ಯಗಳಿದೆ ಸರ್ಕಾರದ ಅದನ್ನು ತೆಗೆದಿಡಬೇಕಾಗತ್ತೆ. ಅವರು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ಸೂತಕದ ಮನೆ ಛಾಯೆ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರು. ನಾನು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಆರ್ ಅಶೋಕ್ರವರು ಕನ್ನಡಿ ಮುಂದೆ ನಿಂತ್ಕೊಂಡು ಅವ್ರ ಮುಖನ ಒಂದು ಸಲ ನೋಡ್ಕೊಳ್ಳಿ. ಆ ಸೂತಕದ ಛಾಯೆ ಅವ್ರ ಮುಖದಲ್ಲೇ ಇದೆ. ಅವರು ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡೋದು ಬೇಡ, ಅವರೇ ನೋಡ್ಕೊಂಬಿಡಲಿ ಅವ್ರ ಮುಖ ಹೆಂಗಿದೆ, ಯಾವ ಛಾಯೆ ಇದೆ ಅಂತೇಳಿ ನೋಡ್ಕೊಂಬಿಟ್ರೆ ಆಮೇಲೆ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತಾಡಲಿ ಅನ್ನೋ ಮಾತನ್ನು ಹೇಳ್ತೇನೆ.